ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಇವಾಗ ನಾನು ನಿಶಾಂತ್ ಎಲ್ಲರೂ ರೆಡಿಯಾಗಿ ಇವತ್ತು ನಿಶಾಂತ್ ಡ್ಯಾನ್ಸ್ ಇದೆ, ಅಂದರೆ ಆ್ಯನಿವಲ್ ಡೇ ಡ್ಯಾನ್ಸು. ಅದರಿಂದ ಹೋಗ್ತಾ ಇದ್ದೀವಿ. ಅಂದರೆ ನಾವು ವರ್ಷಕ್ಕೊಂದ್ಸರಿ ಆ್ಯನಿವಲ್ ಡೇ ಅಲ್ಲ, ಇವ್ರದ್ದೆಂಥ ವಿಚಿತ್ರ ಅಂದರೆ ಇವೊಂದು ಸಾಯಂಕಾಲ ಇತ್ತು ಡ್ಯಾನ್ಸು, 4:30 ಇತ್ತು. ಅದಕ್ಕೆ ನಾವು 2:30ಗೇನು ಹೊರಟ್ವಿ. ಹೋಗೋಷ್ಟರಲ್ಲಿ 3 ಗಂಟೆ ಆಗೇ ಬಿಡ್ತು. ಸರಿ ಅಂತಂದೇಳಿ ಇವಾಗ ಅವನಿಗೆ ಸಾಕ್ಸ್ ಬೇಕಾಗಿತ್ತು, ಹಂಗೆ ಏನಾದರೂ ಬೇಕಂತಂದು ಕೇಳಿಬಿಟ್ಟು ವಿಚಾರಿಸ್ಕೊಂಡು ಹೋಗೋಷ್ಟರಲ್ಲಿ 3 ಗಂಟೆಗೆ ತಲುಪಿದ್ವಿ. ಸರಿ ಅಂತಂದೇಳಿ ಆಗಲೇ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮೇನ. ನೋಡ್ತಾ ಇರ್ಬೋದು, ನಾನು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗ್ತೀನಲ್ಲ ಅಲ್ಲಿ. ಇದು ಕೋಲಾರದಲ್ಲಿ ರಂಗಮಂದಿರ ಅಂತ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಅಲ್ಲಿ ಚಿನ್ಮಯ ಸ್ಕೂಲು ಅಂದರೆ ಆ್ಯನಿವಲ್ ಡೇ ನಡೀತಾ ಇರೋದು. ನಿನ್ನೆ ಎಲ್ಲ ಹೈಸ್ಕೂಲು ಮತ್ತು ಒಟ್ಟು ನಿನ್ನೆ ಎಲ್ಲ ಮುಗ್ದೋಯ್ತು. ಇವತ್ತು ಸಾಯಂಕಾಲ ಫ್ರೀ KG ಮತ್ತು UKG LKG 3 ಸೆಕ್ಷನ್ ಮಾತ್ರ ಇವತ್ತಿರೋದು. 3 ಕ್ಲಾಸಿಂದ ಮಾತ್ರ ಇವತ್ತು ಸಾಯಂಕಾಲ ಇರೋದು. ಇವತ್ತಿಗೆ 2 ದಿನ ಇದು ಪ್ರೋಗ್ರಾಮ್ ನಡೆಯುತ್ತೆ. ಇವಾಗ ಇಲ್ಲಿಗೆ ಬಂದುಬಿಟ್ಟು ಅವನ್ನ ಅವ್ರ ಮ್ಯಾಮ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗಿಬಿಡೋಣ ಅಂತ. ಇಲ್ಲಿಗೆ ಬರೋಷ್ಟರಲ್ಲಿ ಫುಲ್ಲು ಕತ್ಲೆ ಆಗಿಬಿಟ್ಟಿತ್ತು. ಕರೆಂಟು ಅದೇ ಟೈಮಿಗೆ ಹೊರಟೋಯ್ತು. ಕತ್ಲಲ್ಲಿ ಏನೇನು ಕಾಣ್ತಾ ಇಲ್ಲ, ಯಾರ್ಯಾರು ಇಲ್ಲಿದ್ದೀರ ಅನ್ನೋದು ಕಾಣ್ತಾ ಇರಲಿಲ್ಲ. ನಮಗೆ ಕಾಣ್ತಾ ಇತ್ತು, ಕ್ಯಾಮ್ರಾಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಸರಿ ಅಂತಂದೇಳಿ ಅವ್ರ ಮ್ಯಾಮ್ ಹತ್ರ ಬಿಟ್ಬಿಟ್ಟು ನಾನು ವಾಪಸ್ ರಿಟರ್ನ್ ಹೊರಟಾಗ ಅಲ್ಲಿ ಕಿಟಕಿ ತೆಗೆದ್ರಲ್ಲ, ಸ್ವಲ್ಪ ಬೆಳಕು ಬಂತು, ಅದರಿಂದ ಕವರ್ ಆಯಿತು ಅಷ್ಟೇ. ಇವಾಗ ಹೊರಟೆ. ಇವಾಗ ಅವರು ನಿಶಾಂತ್ನ ಅವ್ರ ಮ್ಯಾಮ್ ಹತ್ರ ಬಿಟ್ಬಿಟ್ಟು ಇವಾಗ ರಾಯನ್ನ ಅವ್ರ ಅಪ್ಪನ ಕರ್ಕೊಬರೋಣ ಅಂತ ಹೊರಟ್ವಿ. ಹಂಗೆ ಅಲ್ಲಿ ಸೈಡಲ್ಲಿ ಪಾಪ್ಕಾರ್ನ್ ಇತ್ತು, ಪಾಪ್ಕಾರ್ನು ತೊಗೊಂಡ್ಬಿಟ್ಟು 20 ರೂಪಾಯಿಗೆ ಒಂದಂತೆ ಕವರು, ಅಂದರೆ ಪ್ಯಾಕಿಂಗು. ಸರಿ ಅಂತ ತಗೊಂಡು ಒಳಗೆ ಹೋಗಿ ಪ್ರೋಗ್ರಾಮಿಗೆ ಕುತ್ಕೊಳ್ಳೋಣ ಅಂತ ಕುತ್ಕೊಂಡ್ವಿ. ಅಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಮಾಡ್ತಾ ಇದ್ದಿದ್ದೆ ಆ್ಯನಿವಲ್ ಡೇ ಬೇರೆ ಥರ, ಇದರಲ್ಲೇ ಬೇರೆ ಥರ. ಅಂದರೆ ಆ್ಯನಿವಲ್ ಡೇ ಅಂದರೆ ಎಲ್ಲ ಥರ ಡ್ಯಾನ್ಸು, ಅದ್ರ ಜೊತೆಗೆ ಊಟ ಎಲ್ಲದೂ ಇರ್ತಾಯಿತ್ತು ಗೌರ್ಮೆಂಟ್ ಸ್ಕೂಲಲ್ಲಿ. ಈ ಪ್ರೈವೇಟ್ ಸ್ಕೂಲಲ್ಲಿ ಏನು ಖುಷಿನೇ ಇರಲ್ಲ ಆ್ಯನಿವಲ್ ಡೇ. ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಆ್ಯನಿವಲ್ ಡೇ ಮಾಡ್ತೀವಿ. ಮತ್ತು ಆ್ಯನಿವಲ್ ಡೇ ಅಂದರೆ ಈ ವರ್ಷ ಒಬ್ಬರು ರಿಟೈರ್ಡ್ ಆಗ್ತಾರಲ್ಲ, ಮಾಸ್ಟರ್ಸು ಇಲ್ಲ ಟೀಚರ್ಸು, ಅವರು ಹೋಗೋ ಟೈಮು ಇದು ಲಾಸ್ಟ್ ಫಂಕ್ಷನ್ ಅಂತ. ಅವ್ರು ನೋಡಿನೂ ಸಮೇತ ನಾವು ಒಂಥರ ಭಾವುಕರಾಗ್ಬಿಡ್ತೀವಿ, ಹೋಗ್ತಾರಲ್ಲ ಇಲ್ಲಿಗೆ ಲಾಸ್ಟ್ ಅಲ್ಲ ಅನ್ನೋ ಥರ. ಈ ಆ್ಯನಿವಲ್ ಡೇ ದಿನವೇ ಅನೌನ್ಸ್ ಮಾಡ್ತಾರೆ ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಅನ್ನೋದು. ಆ ಥರ ಇತ್ತು. ನಿಶಾಂತ್ನ ನಿಲ್ಲಿಸ್ಬಿಟ್ಟು ಇಲ್ಲೊಂದು ಫೋಟೋ ಇಡಿಸಿದೆ. ಒಂದು ಯಾವುದು ಅಂತಂದು ಕಮೆಂಟ್ ಮೂಲಕ ತಿಳಿಸಿ, ಇವ್ನು ಡ್ಯಾನ್ಸ್ ಯಾವ್ದು ಇರ್ಬೋದು ಅಂತ. ಅದ್ರ ಪಿಕ್ಚರ್ ಹಾಕ್ತಾ ಹೋಗ್ತೀವಿ. ಅಂದರೆ ಹಾಕ್ಬೋದು, ಲೆಂತ್ ವಿಡಿಯೋ ಆಮೇಲೆ ಯಾವ ಥರ ಮಾಡಿದ್ರು, ಮಕ್ಕಳು ಯಾವ ಥರ ಮಾಡಿದ್ರು ಅವರು. ಇದಾದಮೇಲೆ ಸ್ವಲ್ಪ ಡ್ಯಾನ್ಸ್ ಇತ್ತು, ಆ ಡ್ಯಾನ್ಸ್ನ ನೋಡ್ಕೊಬರೋಣ. ಅಂದರೆ ಚೆನ್ನಾಗಿರುತ್ತೆ, ಕ್ಯೂಟಾಗಿ ಚಿಕ್ಕ ಮಕ್ಕಳು ಏನೋ ಒಂದು ಸ್ಟೆಪ್ ಅವ್ರಿಗೆ ಬಂದಿದ್ದ ಸ್ಟೆಪ್ ಅವ್ರು ಹಾಕ್ಕೊಂತ ಡ್ಯಾನ್ಸ್ ಮಾಡ್ತಾರಲ್ಲ, ಅದೇ ಖುಷಿ ಅಂತಂದು ಹೇಳ್ತಾ ಅವ್ರ ಡ್ಯಾನ್ಸ್ ನೋಡ್ಕೊಬರೋಣವಾ. ಬನ್ನಿ ಒಂದು 5 ನಿಮಿಷ ನೋಡ್ಕೊಬರೋಣ. ಅಂದರೆ ಇದರಲ್ಲಿ ಮ್ಯೂಸಿಕ್ ಮಾತ್ರ ಹ್ಯಾಡ್ ಮಾಡಿರ್ತೀನಿ, ಇದರಲ್ಲಿ ಹ್ಯಾಡ್ ಮಾಡೋಂಗಿಲ್ಲ. ನಿಮಗೆ ಗೊತ್ತೇ ಇರುತ್ತೆ, ಯೂಟ್ಯೂಬಲ್ಲಿ ಯಾವುದೇ ರೀತಿ ನಾವು ಓನಾಗಿ ವಿಡಿಯೋ ಮಾಡಬಹುದಷ್ಟೇ, ಓನಾಗಿ ಸಾಂಗ್ಸ್ ಎಲ್ಲ ಹ್ಯಾಡ್ ಮಾಡೋ ಥರ ಇಲ್ಲ. ಆದ್ದರಿಂದ ಇದರಲ್ಲೇ ಮ್ಯೂಸಿಕ್ ಏನು ಕೊಟ್ಟಿರ್ತಾರೋ ಅದರಲ್ಲೇ ಯೂಸ್ ಮಾಡಿಕೊಂಡು ಮ್ಯೂಸಿಕ್ನ ಹ್ಯಾಡ್ ಮಾಡಬೇಕು. ಆ ಥರ ರೂಲ್ಸ್ ಇರುತ್ತೆ ಇದು. ಏನೇ ಆಗಲಿ ಗೌರ್ಮೆಂಟ್ ಸ್ಕೂಲ್ಗೂ ಪ್ರೈವೇಟ್ ಸ್ಕೂಲ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಎಷ್ಟು ಕ್ಯೂಟಾಗಿದ್ದರು ಈ ಡ್ಯಾನ್ಸ್ ಮಕ್ಕಳಂದರೆ ಸಖತ್ತಾಗೇ ಇದ್ದರು. ಇಲ್ಲಿ ಖರ್ಚು ಮಾಡಿ ಫಂಕ್ಷನ್ ಮಾಡ್ತಾರೆ, ಅಷ್ಟು ಖುಷಿ ಇರಲ್ಲ. ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟೊಂದು ಖರ್ಚು ಮಾಡಲ್ಲ, ಸಿಂಪಲಾಗೆ ನಾವು ಆಚರಿಸ್ತೀವಿ.
ಅಂದರೆ ಪೇಪರ್ ಮೊದಲೆಲ್ಲ ಪೇಪರ್ ಬರ್ತಾಯಿತ್ತು, ಕಟ್ ಮಾಡಿಬಿಟ್ಟು ಹಚ್ಚೋದು, ಚಿಕ್ಕ ಚಿಕ್ಕ ರಂಗೋಲಿ ಹಾಕೋದು, ಆ ಥರ ಎಲ್ಲ ಇರ್ತಾಯಿತ್ತು. ತುಂಬ ಖುಷಿ ಕೊಡ್ತಾಯಿತ್ತು. ಇವಾಗ ಏನಿಲ್ಲ, ಎಲ್ಲ ಈ ಥರ ಹಾಲಲ್ಲಿ ಹಾಕ್ಕೊತಾರೆ. ಗೌರ್ಮೆಂಟ್ ಸ್ಕೂಲ್ ಆದರೆ ಸ್ಕೂಲ್ ಮುಂದ್ಗಡೆ ಸ್ಟೇಜ್ ಪ್ರಿಪೇರ್ ಮಾಡಿಬಿಟ್ಟು ಅಲ್ಲೇ ಡೆಸ್ಕೆಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಏನಾದರೂ ಹಾಯಿಸ್ಬಿಟ್ಟು ಅದೇ ಸ್ಟೇಜ್ ರೆಡಿ ಮಾಡಿಬಿಡ್ತಿದ್ವಿ. ಇಲ್ಲಾಂದರೆ ಇಲ್ಲೇ ಸಪ್ರೇಟು, ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ತುಂಬ ಖುಷಿ ಅನಿಸುತ್ತೆ. ಇನ್ನೊಂದೇನಪ್ಪ ಅಂದರೆ, ಇವಾಗ ಮಗಂದು ಡ್ಯಾನ್ಸ್ ಇದೆ ಅಂದರೆ ಪ್ರೈವೇಟ್ ಆದರೆ ಪೇರೆಂಟ್ಸು ಕನ್ಫರ್ಮ್ ಆಗಿ ಬಂದೇ ಬರ್ತಾರೆ ಡ್ಯಾನ್ಸ್ ನೋಡೋಕ್ಕಾಗಲಿ ಪ್ರೋತ್ಸಾಹ ಮಾಡೋಕ್ಕಾಗಲಿ. ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಎಷ್ಟೇ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು ಹೇಗೆ ಬಂದ್ರೂ ಪೇರೆಂಟ್ಸ್ ಹೋಗಿ ನೋಡೋದು ತುಂಬ ಕಡಿಮೆ ಅಷ್ಟೇ. ಇಲ್ಲಿಗೂ ಅಲ್ಲಿಗೂ ಇರೋ ವ್ಯತ್ಯಾಸ. ಇಲ್ಲಿ ಡ್ಯಾನ್ಸಿಗೆ ಅವರೇ ಕಲಿಸ್ತಾರೆ ಟೀಚರ್ಸು, ನಾವು ಅಮೌಂಟ್ ಕೊಟ್ಬಿಟ್ಟು ಕಲಿಬೇಕು. ಅಂದರೆ ಗೋರ್ಮೆಂಟೆಲ್ಲ ಆಗಲ್ಲ, ನಮಗೆ ಆಗಬೇಕಾದ ಇಷ್ಟ ಆಗಿದ್ದು ಮ್ಯಾಮ್ ಹತ್ರ ಹೋಗಿ ಡ್ಯಾನ್ಸ್ ಕಲಿತೀವಿ ಅಂತಂದು ಹೇಳಿ ಅವರೊಂದು ಡ್ಯಾನ್ಸ್ ಒಂದು ಸ್ಟೆಪ್ ತೋರಿಸಿ ನಾವೇ ಓನಾಗಿ ಒಂದೆರಡು ಸ್ಟೆಪ್ ಹಾಕೊಂಡು ನಾವೇ ಕಲಿತು ನಾವೇ ಡ್ಯಾನ್ಸ್ ಮಾಡಿದ್ವಿ, ಆ ಥರ ಇರುತ್ತಲ್ವ, ತುಂಬಾ ಖುಷಿ ಕೊಡುತ್ತೆ. ನಾನಂತೂ ಫುಲ್ಲು ಎಂಜಾಯ್ ಮಾಡಿಬಿಟ್ಟಿದ್ದೀನಿ. ನನಗೆ ಹೈಸ್ಕೂಲ್ ಮಾತ್ರ ಕರೆಕ್ಟಾಗಿ ನೆನಪಿದೆ ಹಚ್ಚೊತ್ತಂಗೆ. ಇನ್ನು ಪ್ರೈಮರಿ ಸ್ಕೂಲು ಈ ಕಾಲೇಜು ಹೇಳಬೇಡಿ, ನನಗೆ ಅವೆರಡೂ ಇಷ್ಟನೇ ಇಲ್ಲ. ಏನು ಹೈಸ್ಕೂಲ್ ಇದೆಯಲ್ಲ ಫುಲ್ಲು ಜೋಶಲ್ಲಿ ತುಂಬ ಖುಷಿಯಾಗಿ ನಾನು ಕಳೆದಂಥ ಹೈಸ್ಕೂಲ್ ಜೀವನ. ಇವಾಗೆಲ್ಲ ಟೀಚರ್ಸ್ ಇರ್ತಾರಲ್ಲ, ಅವರು ಕ್ಲಾಸ್ ಟೀಚರ್ಸು, ಅವರು ಡ್ಯಾನ್ಸ್ ಕಲಿಸಿರೋರು ನಿಂತ್ಕೊಂಡು ಒಂದು ಫೋಟೋ, ಲಾಸ್ಟಿಗೆ ಒಂದು ಫೋಟೋ ಹಿಡಿಯೋದಷ್ಟೇ. ಇದು ನೆಕ್ಸ್ಟ್ ಡ್ಯಾನ್ಸು ಕ್ಯೂಟಾಗಿ ಇವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಒಬ್ಬರು ಮಾಡ್ತಾಯಿದ್ರು, ಒಬ್ರು ನಿಂತ್ಕೊಂಡಿದ್ರು, ಒಬ್ಬರು ಅಳ್ತಾಯಿದ್ರು, ಅದೇನಕ್ಕಂತನೂ ಗೊತ್ತಿಲ್ಲ, ಒಬ್ಬೊಬ್ರು ಅಳ್ತಾಯಿದ್ರು. ಹಾಗೆ ಚಿಕ್ಕ ಮಕ್ಳು ಏನು ಕಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಇವರು ಫ್ರೀ KG ಮಕ್ಕಳು, ಆದ್ದರಿಂದ ಅವ್ರು ಏನು ಕಳ್ತಾರೆ ಹೊಸ್ದಾಗಿ ಇವೆಲ್ಲ ಅನುಭವ ಅಲ್ಲ. ಆದ್ದರಿಂದ ಇದು ಡ್ಯಾನ್ಸು ಯಾವುದಂತ ಕಮೆಂಟ್ ಮಾಡಿ. ಇದು ಕಮೆಂಟ್ ಮಾಡೋದೇನು ಬೇಡ. ಟುಡಿ ಡಮ್ ಡಮ್ ಡೂಡಿ ಡಮ್ ಡಮ್ ಬರುತ್ತಲ್ಲ, ಆ ಡ್ಯಾನ್ಸು ಚೆನ್ನಾಗಿತ್ತು. ಸಾಂಗ್ ಮಾತ್ರ ನನ್ನ ಮಕ್ಳಿಗಿಬ್ರಿಗೂ ಇಷ್ಟ. ಅದು ಬಿಟ್ಟರೆ ಇದು ನೆಕ್ಸ್ಟು ಲಾಸ್ಟು ಇದು ಏನು ಹೇಳ್ತಾರೆ, ಫ್ರೀ KGದು ಲಾಸ್ಟ್ ಡ್ಯಾನ್ಸ್ ಇದು. ಕೃಷ್ಣಂದು ಮತ್ತು ಆಂಜನೇಯ ಆಮೇಲೆ ತಿರುಪತಿ ಇವತ್ತೆಲ್ಲ ಲಾಸ್ಟಿಗಿತ್ತು. ಇಲ್ಲಿಗೆ ಫ್ರೀ KG ಮುಗೀತು, ಮತ್ತು LKG ಸ್ಟಾರ್ಟ್ ಆಯಿತು. ಆ ಥರ ಇತ್ತು ವ್ಲಾಗು. ಇದ್ರ ನೆಕ್ಸ್ಟ್ ವ್ಲಾಗ್ ಅಂತೂ ತುಂಬಾ ಇಷ್ಟ ಆಯಿತು. ಯೋಧರ ಬಗ್ಗೆ ಆ ವಿಡಿಯೋ ನೋಡ್ಕೊಬನ್ನಿ, ತುಂಬಾ ಇಷ್ಟ ಆಯಿತು. ನಾನು ಇದಕ್ಕೆ ಓನಾಗಿ ಮ್ಯೂಸಿಕ್ ಸೆಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಆಪರೇಷನ್ ಸಿಂಧು ಬಗ್ಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇದು ನೆಕ್ಸ್ಟ್ ಡ್ಯಾನ್ಸು LKGದು. ಇದು ಬಂದುಬಿಟ್ಟು C ಸೆಕ್ಷನ್. ಇದು ನಿಧಾನವಾಗಿ ಅವ್ರು ಮಾಡ್ತಾ ಇದ್ದಿದ್ದು, ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಫಾಸ್ಟ್ ಅನಿಸ್ತಿದೆ ಅಷ್ಟೇ. ಒಬ್ಬೊಬ್ರು ಮಕ್ಳು ಅಳ್ತಾಯಿದ್ರು, ಮಾಡ್ತಾಯಿದ್ರು, ಏನು ಮಾಡೋಕ್ಕಾಗಲ್ಲ, ಚಿಕ್ಕ ವಯಸ್ಸಲ್ವಾ. ಇವಾಗ ಹೊಂದ್ಕೊಳ್ಳೋದು ಕಷ್ಟ. ಅಂದರೆ ಫ್ರೀ KGಲೂ ಚಿಕ್ಕವ್ರು ಇರ್ತಾರೆ, ಇವಾಗ LKGನೂ ಸ್ಟಾರ್ಟಿಂಗ್ ಜಾಯಿನ್ ಆಗೋರು ಇರ್ತಾರೆ, ಡೈರೆಕ್ಟು LKGಗೆ ಜಾಯಿನ್ ಆಗೋರು ಇರ್ತಾರಲ್ಲ, ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಅವ್ರಿಗೆ. ಒಬ್ಬೊಬ್ರು ಅಳ್ತಾರೆ, ಒಬ್ಬೊಬ್ರು ಮಾಡ್ತಾರೆ, ಒಬ್ಬೊಬ್ರು ಸುಮ್ಮನೆ ಇರ್ತಾರೆ. ಅದರಲ್ಲಿ ಸುಮ್ಮನೆ ತಲೆ ಕೆರ್ಕೊಂಡು ಇರೋರು ಇರ್ತಾಯಿದ್ರು. ಹಂಗೆ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಹೆಂಗೆ ಮಾಡಿದರೂ
ಒಂಥರ ಖುಷಿಯಾಗಿ ಚೆನ್ನಾಗಿರುತ್ತೆ. ಇದು ತಿರುಪತಿ ತಿಮ್ಮಪ್ಪಂದು ಸಾಂಗು ತುಂಬಾ ಚೆನ್ನಾಗಿ ಮಾಡಿದ್ರು, ಅಂದರೆ ತುಂಬಾ ನೀಟಾಗಿ ಬಂದಿತ್ತು. ಇದು ಸಾಂಗ್ ಹಾಕಂಗಿಲ್ಲ, ಸಾಂಗಿಗೆ ತಕ್ಕಂತೆ ಶ್ರೀನಿವಾಸ ಗೋವಿಂದ ಅದಿದೆಯಲ್ಲ ಆ ಥರ ತುಂಬ ನೀಟಾಗಿತ್ತು. ಅಂದರೆ ತಿರುಪತಿ ತಿಮ್ಮಪ್ಪನಿಗೆ ಈ ಹಾಡು ಯಾವ ಥರ ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ತಿಮ್ಮಪ್ಪನಿಗೆ ಇಬ್ಬರು ಹೆಂಡ್ತಿರಲ್ಲ, ಅವ್ರು ಯಾವ ಥರ ಬಂದರು, ಯಾವ ಥರ ತಿಮ್ಮಪ್ಪ ಮದುವೆ ಆದ ಚಿಕ್ಕದಾಗಿ ಸ್ಟೋರಿ ಹೇಳ್ಬಿಟ್ಟು ಅಲ್ಲಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಅನ್ನೋದು ಸಾಂಗಿಗೆ ಡ್ಯಾನ್ಸ್ ಮಾಡಿದರು. ಈ ಥರ ಇತ್ತು ಈ ವ್ಲಾಗು. ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟಕ್ಕೆ ಹೆಣ್ಣು ಮಾಡ್ತಾ ಇಲ್ಲ, ನೆಕ್ಸ್ಟ್ ಡ್ಯಾನ್ಸನ್ನು ಬರುತ್ತೆ. ಅಂದರೆ ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರಲ್ಲ, ಮಕ್ಕಳು ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಇನ್ನೊಂದು, ನಾವು ಮಕ್ಕಳು ಡ್ಯಾನ್ಸ್ ಕಲಿತಾರೋ ಇಲ್ಲ ಗೊತ್ತಿಲ್ಲ, ಒಟ್ಟು ಒಂದು ಪ್ರಯತ್ನ ಅಂತ ಮಾಡ್ತೀವಲ್ವ, ಅದು ತುಂಬ ಮುಖ್ಯ. ಮಕ್ಳಿಗೂ ಅಷ್ಟೇ, ಆ ಸ್ಟೇಜ್ ಫಿಯರ್ ಅನ್ನೋದು ಹೋಗಬೇಕು ಅಂದರೆ ಈ ಥರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿದಾಗ ನಾವು ಅವರಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ. ಮುಂದೆ ಏನೇ ಒಂದು ಸಂದರ್ಭ ಬಂದರೂ, ಒಂದು ಆ್ಯಂಕರಿಂಗ್ ಆಗಲಿ, ಒಂದು ವಂದನೆ ಆಗಲಿ, ನಮಗೆಲ್ಲ ಹೇಳ್ತಾಯಿದ್ರು, ವಂದನೆ ಕೋರುವವರು ಉಷಾ ಆ ಥರ ಈ ಥರ ಅಂತಂದು ಕರೆದಾಗ ತೊದಲ್ತಾ ಇದ್ವಿ, ಸ್ಪಷ್ಟತೆ ಇರ್ತಿರ್ಲಿಲ್ಲ. ಇನ್ನೊಂದು ನಮ್ಮ ವಾಯ್ಸಲ್ಲಿ ಮತ್ತು ನಾವು ಮಾತಾಡೋ ರೀತಿಯಲ್ಲೇ ಕೇಳಿಸ್ಕೊಂಡವ್ರಿಗೆ ಗೊತ್ತಾಗ್ತಿತ್ತು ಹುಡುಗಿಗೆ ಭಯ ಆಗಿದೆ, ಅದಕ್ಕೆ ಈ ಥರ ಮಾತಾಡ್ತಿದ್ದಾಳೆ ಅನ್ನೋದು ಮುಖದಲ್ಲಿರೋ ಭಯ ವಾಯ್ಸಲ್ಲಿ, ಅಂದರೆ ನಾವು ಮಾತಾಡೋ ಧ್ವನಿಯಲ್ಲಿ ಬರ್ತಾಯಿತ್ತು. ಅದೆಲ್ಲ ಹೋಗುತ್ತೆ ಅನ್ನೋದಷ್ಟೇ, ಇನ್ನೇನಿಲ್ಲ. ಒಂದು ಸ್ಟೇಜ್ ಫಿಯರ್ ಹೋಗಬೇಕು ಅಂದರೆ ಯಾವಾಗಲೇ ಆಗಲಿ ಮಕ್ಕಳನ್ನ ಚಿಕ್ಕವರಿಂದನೇ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಸಿದಾಗ ತುಂಬ ಚೆನ್ನಾಗಿರುತ್ತೆ. ಇದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಂಪೆ ಗುಡಿ ಅದಿದೆಯಲ್ಲ, ಆ ಸಾಂಗಿಗೆ ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು. ಮಕ್ಕಳಂತೂ ತುಂಬ ಕ್ಯೂಟಾಗಿ ಮತ್ತು ತುಂಬ ಚೆನ್ನಾಗಿ ಮಾಡಿದರು. ಅದು ಆಗ್ತಾ ಹೋಗ್ತೀನಿ ನೋಡಿ. ಅದೊಂದೇ ಸಾಂಗಿಗಲ್ಲ, ತುಂಬ ಸಾಂಗಿಗಳಿಗೂ ಅಂದರೆ ಎಲ್ಲ ಒಂದು 3 ನಿಮಿಷ 2 ನಿಮಿಷ ಥರ ಸಾಂಗ್ ಮಾಡ್ತಾಯಿದ್ರು. ಫಸ್ಟಿಗೆ ಕೇಳಿಸದೆ ಕಲ್ಲಿನಲ್ಲಿ ಅದು ಮಾಡಿದರು, ಗಣೇಶ ಅದು ಮಾಡಿದರು, ಮತ್ತು ತಿಮ್ಮಪ್ಪ ಅದು ಮಾಡಿದರು, ಇವಾಗ ಶಿವ ಅದು, ಹಂಗೆ ಎಲ್ಲನೂ ರಿಮಿಕ್ಸ್ ಸಾಂಗ್ಸ್ಗಳನ್ನ ಹಾಕ್ಕೊಂಡು 3 ನಿಮಿಷ 2 ನಿಮಿಷ ಆ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಚೆನ್ನಾಗಿ ಮೂಡ್ ಬಂದಿತ್ತು. ಹಂಗೆ ಇನ್ನೊಂದೇನಪ್ಪ ಅಂದರೆ ನೋಡಿ, ಮುಂದ್ಗಡೆ ಡಿಸೈನ್ ಬಂದುಬಿಟ್ಟು ತುಂಬ ಇಷ್ಟ ಆಯಿತು ನನಗಂತೂ. ಯಾಕಂದರೆ
ಯಾಕಂತ ಫೈಂಡ್ ಔಟ್ ಮಾಡ್ತೀರೋ ಇಲ್ಲೋ ಅಂತ ಗೊತ್ತಿಲ್ಲ. ನನಗಂತೂ ಮುಂದೆ ಡಿಸೈನ್ ಮಾತ್ರ ತುಂಬ ಇಷ್ಟ ಆಯಿತು. ಅದು ಡಿಸೈನಲ್ಲಿ ಒಂದು ಮಾತ್ರ ಸಖತ್ ಇಷ್ಟ ಆಯಿತು. ಯಾಕಂತಂದು ಹೇಳಿ ಇದು ಬಂದುಬಿಟ್ಟು ಇದು ಗಣೇಶದ್ದು, ಅದಕ್ಕೆ ಸಾಂಗು ಅವರು ಮೂಗಿಡ್ಕೊಂಡು ಈ ಥರ ಆಡಿಸ್ತಾ ಇದ್ದಾರೆ ಕೈನ ಅಷ್ಟೇ. ಮುಂದ್ಗಡೆ ಏನು ಡಿಸೈನ್ ನನಗಿಷ್ಟ ಆಯಿತು ಅಂತಂದು ನೆಕ್ಸ್ಟು ನಿಶಾಂತನ ಬ್ಲಾಗ್ ಬರುತ್ತಲ್ಲ, ಡ್ಯಾನ್ಸಿನ ಬ್ಲಾಗು, ಆವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಎಲ್ಲರೂ ಲಾಸ್ಟಿಗೆ ಹಂಗೆ ನಿಂತ್ಕೊಂಡು ಮುಂದ್ಗಡೆ ನಿಂತ್ಕೊತಾರೆ ಬಂದುಬಿಟ್ಟು. ಆವಾಗ ಅವರು ಕ್ಲಾಸ್ ಟೀಚರ್ ಬಂದು ಹಿಂದೆ ನಿಂತ್ಕೊಂಡು ಒಂದು ಫೋಟೋ ಓಡಿಸಿ ಹೋಗ್ತಾರೆ. ತುಂಬ ಚೆನ್ನಾಗಿತ್ತು. ಆನೆಗಳ ಡೇ ಅಂದ್ರೇ ಒಂದು ಖುಷಿ ಸಂಭ್ರಮ, ಒಂದು ವಾರದಿಂದನೇ ಯಾವಾಗ ಬರುತ್ತೋ ಯಾವಾಗ ಡ್ಯಾನ್ಸ್ ಮಾಡ್ತೀವೋ ಆವಾಗಿಂದನೇ ಎಲ್ಲ ಪ್ರೋಸೆಸ್ಸು ನಡೀತಾ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಪಾಠಗಳಿರಲ್ಲ, ಆಟ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಆಟ ಆಡೋದು, ಅಷ್ಟೊಂದು ನಾವು ಇದು ಮಾಡೋಕ್ಕೆ ಹೋಗಲ್ಲ. ಏನಿಲ್ಲಿ ಅವರು ಟೀಚರ್ಸ್ ಅಷ್ಟೇ ಡ್ಯಾನ್ಸ್ ಕಲಿಸೋದ್ರಲ್ಲಿ ಮುಳುಗೋಗಿರ್ತಾರೆ ಹೊರತು ಹೋಮ್ವರ್ಕ್ ಇರಲ್ಲ. ಅಷ್ಟೊಂದು ಪಾಠಗಳಂತೂ ಮೊದಲೇ ಇರಲ್ಲ, ಆದಷ್ಟು ಕಡಿಮೆ. ಇವಾಗ ಒಂದು 3 ಪೀರಿಯಡ್ 4 ಪೀರಿಯಡ್ ಇದೆ ಅಂದರೆ 1 ಪೀರಿಯಡ್ ತಗೊಳೋದೇ ಹೆಚ್ಚಾಗಿರುತ್ತೆ. 1 ಪೀರಿಯಡ್ ಮಾಡ್ತಾರೆ, 3 ಪೀರಿಯಡು ಬರೀ ಡ್ಯಾನ್ಸ್ ಕಲಿಸೋದ್ರಲ್ಲಿ ಹೆಂಗೆ ಮಾಡಿಸ್ಲಿ. ಅದರಲ್ಲೂ ಚಿಕ್ಕ ಮಕ್ಕಳಲ್ಲ, ಅವ್ರಿಗೆ ಈಸಿ ಆಗಿರೋ ಸ್ಟೆಪ್ಸ್ನೇ ಅವ್ರು ಕಲಿಸ್ಬೇಕಾಗುತ್ತೆ. ಅದಕ್ಕೆ ಅದರಲ್ಲೇ ಒಂದು ವಾರ ಮುಳುಗೋಯ್ತು. ಇವತ್ತು ಸ್ಕೂಲ್ಗೆ ಎಲ್ಲರೂ ಹೋದರು. ಇವತ್ತಂತೂ ತುಂಬ ಬೇಜಾರಲ್ಲಿ ಹೋದ ನಿಶಾಂತ. ಯಾಕಂದರೆ ಇಷ್ಟು ದಿನ ಹ್ಯಾಟ್ ಕೊಡಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ನಾನು. ಇವತ್ತು ಹ್ಯಾಟ್ ಇಲ್ಲ ಏನಿಲ್ಲ. ಇವತ್ತಿಂದ ಹೋಮ್ವರ್ಕ್ ಬರೀ, ಅದನ್ನು ಬೈಟ್ ಮಾಡು, ಇದನ್ನು ಮಾಡು, ಇದನ್ನು ಓದು, ಅದನ್ನ ಓದು, ಇದು ರೀಡಿಂಗು ಅದು ರೈಟಿಂಗು, ಬರೀ ಇದರಲ್ಲೇ ಆಗೋಗ್ಬಿಡುತ್ತೆ ಅವ್ರದ್ದು ಫುಲ್ಲು. ಇವತ್ತಿಂದ ಎಲ್ಲ ಹೋಮ್ವರ್ಕ್ ಜಾಸ್ತಿ ಕೊಡ್ತಾರಲ್ಲೇನಮ್ಮ, ಹಂಗೇನಿರಲ್ಲ ಹೋಗಪ್ಪ, ಅಷ್ಟೊಂದು ಏನು ಕೊಡೋಲ್ಲ ಅಂತಂದು ಹೇಳ್ಬಿಟ್ಟು ಕಲಿಸ್ತೀವಿ. ಏನೇ ಆಗಲಿ ಚೆನ್ನಾಗಿ ಮಾಡಲಿ ಚೆನ್ನಾಗಿ ಮಾಡದೇ ಇರಲಿ, ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಏನೋ ಒಂಥರ ಖುಷಿ. ಅದರಲ್ಲೂ ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಂದರೆ ಚೆನ್ನಾಗಿರಲಿ ಬಿಡಲಿ, ಏನೋ ಒಂಥರ ಖುಷಿ, ಏನೋ ಒಂಥರ ಸಂಭ್ರಮ. ಅವ್ರಿಗಿಂತ ಜಾಸ್ತಿ ಖುಷಿ ಪಡೋರು ನಾವು. ಅವ್ರಿಗೆ ರೆಡಿ ಮಾಡೋದಾಗಲಿ, ಆ ಥರ ಮೇಕಪ್ಪು ಈ ಥರ ಮೇಕಪ್ಪು ಎಲ್ಲದನ್ನು ಮಾಡ್ತೀವಿ. ಅವ್ರಿಗೂ ಒಂಥರ ಡಿಫ್ರೆಂಟ್ಸ್ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ನಾವು ಪೇರೆಂಟ್ಸ್ ಹೋಗಿರ್ತೀವಿ ಡ್ಯಾನ್ಸ್ ನೋಡೋಕ್ಕೆ, ಅವ್ರಿಗಂತೂ ಫುಲ್ಲು ಖುಷಿಯಾಗಿರ್ತಾರೆ. ಅಂದರೆ ಆ ಖುಷಿನೇ ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಏನೇ ಆಗಲಿ ಈ ಖುಷಿ ದುಡ್ಡು ಕೊಟ್ಟರೆ ಸಿಗುತ್ತೆ ಅನ್ನೋದಕ್ಕೂ ಮುಂಚೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ. ಅದೇ ಗೌರ್ಮೆಂಟ್ ಸ್ಕೂಲಲ್ಲಿ ಇಷ್ಟು ಕಾಸು ಕೊಟ್ಟು ಯಾಕೆ ನಾವು ಮಕ್ಕಳನ್ನ ಓದಿಸಲ್ಲ? ಅದೇ ಯಾಕೆ ಡ್ಯಾನ್ಸಿಗೆ ಒಂದು ಡ್ರೆಸ್ ಬೇಕು ಅಂದರೆ ಕೊಡಿಸಲ್ಲ? ಹಂಗಿರುತ್ತಲ್ವ. ಅದಕ್ಕೆ ಗೌರ್ಮೆಂಟು ಈ ಥರ ಇರುತ್ತೆ, ಪ್ರೈವೇಟ್ ಈ ಥರ ಇರುತ್ತೆ. ಗೌರ್ಮೆಂಟ್ಗೂ ಪ್ರೈವೇಟ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದೇ ಗೌರ್ಮೆಂಟ್ ಸ್ಕೂಲ್ ಆ್ಯನಿವರ್ಸರಿಗೂ ಪ್ರೈವೇಟ್ ಸ್ಕೂಲ್ ಆ್ಯನಿವರ್ಸರಿಗೂ ಇರೋ ಡಿಫ್ರೆಂಟ್ ಅಂತಂದು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಇದೇ ವ್ಲಾಗು ಮತ್ತೆ ನಾಳೆ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಿದೆ ನೋಡಿ ಅಂತಂದು ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ಸ್.